ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ. ಅವ್ರ ಬಗ್ಗೆ ನಂಬಿಕೆ ಇದೆ. ಆದ್ರೆ ಈ ಘಟನೆ ಹೆಂಗ್ ನಡೀತು ಅಂತ ನಂಗೆ ಆಶ್ಚರ್ಯ ಆಗುತ್ತೆ, ಪರಮಾಶ್ಚರ್ಯ ಆಗುತ್ತೆ. ಬಹಳ ಶಾಕಿಂಗ್ ನ್ಯೂಸ್ ಆಗಿದೆ ನಮ್ಗೆ. ಈಗ ನ್ಯೂಸ್ ಆಗಿದೆ. ಏನಾಗಿದೆ ಅಂತ ಸರ್ಕಾರ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಜೈಲಿನಲ್ಲೇ ಇದ್ದಾರೆ ಇಲ್ಲ ಅನ್ನೋ ಭಾವನೆ ಬರ್ತಾ ಇದೆ. ಜೈಲಾಗಿರ್ಬೇಕನ್ನ ಅದು ಮತ್ತೊಂದು ಆಗಬಾರ್ದು. ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರ್ಬೇಕವೇನ. ಇದು ನನಗೂ ಫೋಟೋ ಅಂದ್ರೆ ನಮ್ಮ ಸ್ನೇಹಿತರು ಬಹಳ ಆಶ್ಚರ್ಯ ಆಗುತ್ತೆ. 4 ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟು ಚಾ ಹಿಡಿದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಿದ್ದಾರೆ. ಜೈಲು ಅತಿಥಿ ಗೃಹ ಗೊತ್ತಾಗ್ತಾ ಇಲ್ಲ, ರೆಸಾರ್ಟ್ ನಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಜೈಲಾಗಿರ್ಬೇಕು ವಿನ ಜೈಲಿಲ್ಲ. ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗುತ್ತೆ, ನಾವು ಪೊಲೀಸ್ನಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ, ನಿಮ್ಗೆ ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮ್ಗೆ ಆತ್ಮಸ್ಥೈರ್ಯ ಹೇಳಿ ಪೊಲೀಸ್ ಅಧಿಕಾರಿ ಕೊಂಡಾಗ ಕೂಡ ಅವರು ಕೂಡ ನಮ್ಗೆ ನ್ಯಾಯಯುತ ಶಿಕ್ಷೆ ಆಗುತ್ತೆ ಅಂತಂದ್ರು. ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮ್ಗೆ ನ್ಯಾಯಯುತ ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತಾರೆ. ಯಾರು ತಪ್ಪಿಸ್ತೂ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಯಾಕಂದ್ರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕುತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತಿ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರವನ್ನ ಸರ್ಕಾರದ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರಿಗೆ ತಪ್ಪಿಸಿದ್ರೆ ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ. ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕದಲ್ಲಿ ನನಗೆ ಸಹಕಾರ ಕೊಟ್ಟಿದೆ, ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಿಸಬೇಕಂತ ಎಲ್ಲರೂ ಒಗ್ಗರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಎಲ್ಲರಿಗೂ ಸರ್ಕಾರ ಇರ್ಬೋದು ಯಾವ್ದಿರ್ಬೋದು ನನಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಆದ್ರೆ ಇದಂತೂ ನಮ್ಗೆ ನೋವಾಗಿದೆ. ನನಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ ನಾವು ಮಗನ್ ಕಳ್ಕೊಂಡು. ಏನ್ರಿ ಅವ್ರಿಗೆ ಚೈನಿ ಹೊಡಿತಿದ್ದಾರೆ. ನಮ್ಮ ದುಃಖ ಮಗನ ಕಳ್ಕೊಂಡ್ರಿಗೆ ಅವ್ರಿಗೆ ಯಾರ್ಯಾರು ಮನುಷ್ಯತ್ವ ಇದೆಯಾ ಅನ್ಸುತ್ತೆ. ನಾವ್ ಎಷ್ಟು ಇದರಲ್ಲಿ ದಿನ ಬೆಳಗಾದ್ರೆ ಸೊಸೆ ಬಗ್ಗೆ ಎಷ್ಟು ನಮ್ಗೆ ಸಂಕಟ ಆಗ್ತಾ ಇತ್ತು. ಅವಳ ಜೀವನ ಹೆಂಗೆ ನಾವು ನೋಡ್ಬೇಕಂತ ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊರೆಯಾಕಿಲ್ಲ, ಸಂಕಟ ಹಾಕಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ನ್ಯಾಯಕ್ಕೆ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಏನು ಕಾನೂನು ಇದೆ ಕಾನೂನು ಪ್ರಕಾರ ಅವ್ರಿಗೆ ಇದನ್ನ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ. ನನಗೆ ಮಾತಾಡಕ್ಕೆ ಬರ್ತಾ ಇಲ್ಲ, ದುಃಖ ಹೋಗ್ತಾ ಇತ್ತು. ದಯಮಾಡಿ ಸರ್ಕಾರಕ್ಕೆ ಹೇಳ್ತಿದ್ದೆ ಅಷ್ಟೇ, ಈ ತಪ್ಪನಿಗೆ ಸರಿಯಾದ ನ್ಯಾಯ ತನಿಖೆ ಆಗಲಿ. ಇದರಿಂದ ಹಿಂಗಾಗೋದ್ರಿಂದ ನಾವು ಅನಿವಾರ್ಯವಾಗಿ CBI ತನಿಖೆ ಆಗ್ಬೇಕು ಅಂತ ಅನಿಸ್ಬಿಡುತ್ತೆ. ನಾವು ಪೊಲೀಸ್ ಮೇಲೆ ಅಪಿಂದ ನಂಬಿಕೆ ಇದೆ. ಎಲ್ಲರೂ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದು ಸುಳ್ಳು ಆಗಬಾರ್ದು. ದಯಮಾಡಿ ಸರ್ಕಾರ ಪೊಲೀಸ್